ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕೆ ಎಮ್ ಗಿರೀಶನ್ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ಪನ್ನು ಯಾರೇ ಓಪನ್ ಮಾಡಿದ್ರು ಅವರಿಗೆ ಮೆಸೇಜ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು ತೋರಿಸೋ ಸ್ನೇಹಿತರೆ, ಅವರಿಗೆಲ್ಲ ನಿಮಗೆ ಇರೋರ್ ಮೆಸೇಜನ್ನು ತೋರಿಸೋ ಸ್ನೇಹಿತರೆ. ಒಂದು ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ಬರ್ತೀವಿ ನೋಡ್ಬೋದು ಸ್ನೇಹಿತರೆ. ಅವ್ರಿಗೆ ಯಾವುದೇ ಆಗಲಿ ಕಾಲ್ಸ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಅವ್ರಿಗೆ ಯಾವುದೇ ಒಂದು ಮೆಸೇಜನ್ನು ತೋರಿಸಲ್ಲ ಸ್ನೇಹಿತರೆ. ಜಸ್ಟ್ ಅವ್ರು ಓಪನ್ ಮಾಡಿದ್ರೆ ಆ ಮೆಸೇಜ್ ಅನ್ನೋದು ಓಪನ್ ಆಗಲ್ಲ ಸ್ನೇಹಿತರೆ. ಇಲ್ಲಿ ನೋಡಿದ್ರೆ ಈ ಥರ ನೀವು ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಸೆಕ್ಯೂರಾಗಿ ಇಟ್ಕೋಬೋದು ಸ್ನೇಹಿತರೆ. ನಿಮ್ಮ ಗರ್ಲ್ ಫ್ರೆಂಡ್ಸ್ ನಿಮ್ಗೆ ಏನೇನು ಮೆಸೇಜ್ ಮಾಡಿದ್ರೆ, ಅಥವಾ ನಿಮ್ಗೆ ಯಾವುದೇ ಒಂದು ಸೀಕ್ರೆಟ್ ಮೆಸೇಜ್ ಆಗಿರ್ಬೋದು, ಯಾರೇ ಆಗಲಿ ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ ಅವರಿಗೆ ಆ ಮೆಸೇಜ್ ಅನ್ನೋದು ತೋರಿಸಲ್ಲ ಸ್ನೇಹಿತರೆ. ಹಾಗಾದರೆ ಆ ಆ್ಯಪ್ ಯಾವುದು ಅಂತ ಹೇಳ್ತೀನಿ ಸ್ನೇಹಿತರೆ. ಹೇಳುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಫಸ್ಟ್ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡಿ ಅಲ್ಲಿ ನೀವೇನು ಮಾಡಬೇಕಂದ್ರೆ ಸ್ನೇಹಿತರೆ, ಆ್ಯಪ್ಸ್ ಫಾರ್ ಲಾಕ್ಸ್ ಅಂತ ಹಾಕಿ, ಲಾಕ್ ಫಾರ್ ಆ್ಯಪ್ಸ್ ಅಂತ ಟೈಪ್ ಮಾಡಿ ನಿಮಗೆ ವಾಟ್ಸಪ್ ಲಾಕ್ ಅನ್ನೋದು ಒಂದು ಆ್ಯಪ್ ಬರುತ್ತೆ. ಈ ಆ್ಯಪನ್ನು ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ ಏನು ಕೇಳುತ್ತೆ ಅಂದರೆ ಸ್ನೇಹಿತರೆ, ನೋಡ್ತಿರ್ಬೋದು ನಿಮಗೆ ನಿಮ್ಮ ಒಂದು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿ ಅಂತ ಕೇಳುತ್ತೆ. ಆ ಪಾಸ್ವರ್ಡನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಸೆಟ್ ಮಾಡಿದ ತಕ್ಷಣ ನಿಮಗೆ ಕೆಳಗೆ ರಿಕವರಿ ಇಮೇಲ್ ಅಂತ ಇರುತ್ತೆ. ಒಂದು ವೇಳೆ ನೀವು ಪಾಸ್ವರ್ಡ್ ಮರೆತೋದ್ರೆ ನಿಮಗೆ ಕೆಳಗೆ ಇಮೇಲ್ಗೆ ನಿಮಗೆ ಒಂದು ಕೋಡ್ ಅನ್ನೋದು ಬರುತ್ತೆ. ಅದಕ್ಕಾಗಿ ನೀವು ಇಮೇಲನ್ನು ಸೆಟ್ ಮಾಡಿ ನೀವು ಸೈನ್ ಅಪ್ ಆಗಿ ನಂತರ ನೀವು ನಿಮಗೆ ಒಂದು ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನನ್ನು ನೀವು ಕೊಡಬೇಕಾಗುತ್ತೆ. 2 ಪರ್ಮಿಷನ್ಗಳನ್ನು ಕೊಟ್ಟಿದ ತಕ್ಷಣ ನಿಮಗೆ ವಾಟ್ಸಪ್ ಅನ್ನೋದು ನಿಮಗೆ ಆ್ಯಪ್ ಅನ್ನೋದು ಈ ಥರ ಬರುತ್ತೆ, ನೋಡ್ತಿರ್ಬೋದು. ಇಲ್ಲಿ ನೀವೇನು ಮಾಡ್ಬೇಕಂತ ಹೇಳ್ತಾರೆ, ನಿಮಗೆ ವಾಟ್ಸಪ್ಪಲ್ಲಿ ನೀವು ವಾಟ್ಸಪ್ಗೆ ಲಾಕ್ ಮಾಡಬೇಕಲ್ಲ, ನೀವು ವಾಟ್ಸಪ್ಗೆ ನೀವು ಆನ್ ಮಾಡ್ಕೊಳ್ಳಿ. ಅದೇ ಥರ ನಿಮಗೆ ಇಲ್ಲಿ ಇಂಟ್ರ್ಯಾಕ್ಟಿವ್ ಕವರ್ಸ್ ಅಂತ ಇರ್ತದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ವಾಟ್ಸಪ್ಪನ್ನು ಕ್ಲಿಕ್ ಮಾಡಿ, ಇಲ್ಲಿ ಮತ್ತೆ ಇದನ್ನು ನೀವು ಆ್ಯಕ್ಟಿವೇಟ್ ಮಾಡಿ, ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸತ್ರ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ಒಂದು ವೇಳೆ ನಿಮಗೆ ಹೈಡ್ ಮಾಡಬೇಕಂದ್ರೆ ಇಮೇಜ್ ಫೋಲ್ಡರ್ನ ಹೈಡ್ ಮಾಡ್ಬೋದು, ವಿಡಿಯೋ ಫೋಲ್ಡರ್ನ ಹೈಡ್ ಮಾಡ್ಕೋಬೋದು, ಐಕಾನ್ಗೆ ನೀವು ಹೈಡ್ ಮಾಡ್ಬೋದು. ಅದೇ ಥರ ನಿಮಗೆ ಡಾಟಾಗೇನು ಕ್ಲಿಯರ್ ಮಾಡ್ಕೋಬೋದು ಈ ಒಂದು ಆ್ಯಪ್ ಮುಖಾಂತರ. ಇಲ್ಲಿ ನೋಡ್ತಿರ್ಬೋದು. ಇದೆಲ್ಲ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ, ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ನೋಡೋಲ್ಲ ಸ್ನೇಹಿತರೆ. ಈ ಥರ ಬಂದಾಗ ನಿಮಗೆ ವಾಟ್ಸಪ್ ಅನ್ನೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಒಂದು ವಾಟ್ಸಪ್ನಲ್ಲಿ ಬರುವ ಮೆಸೇಜ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಯಾರು ನೋಡೋಲ್ಲ ಸ್ನೇಹಿತರೆ, ನೋಡ್ಬೋದಲ್ಲ ಸ್ನೇಹಿತರೆ. ಈ ಒಂದು ವಾಟ್ಸಪ್ಪನ್ನು ನಾವು ಅನ್ಲಾಕ್ ಮಾಡೋದು ಹೇಗಂದರೆ ಸ್ನೇಹಿತರೆ, ಈ ಒಂದು ಚಾಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಒಂದು ಪಿನ್ ನಂಬರ್ ಅಂತ ಕೇಳುತ್ತೆ. ನೀವು ನಿಮಗೆ ಯಾವ ಪಿನ್ ನಂಬರ್ ಸೆಟ್ ಮಾಡಿರ್ತಾರೆ ಆ ಪಿನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಕ್ಯಾಶುವಲ್ ಸೆಟ್ ಮಾಡೀನಿ. ಆ ಥರ ನೀವು ಪಿನ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಒಂದು ವಾಟ್ಸಪ್ ಅನ್ನೋದು ನಿಮಗೆ ಓಪನ್ ಆಗುತ್ತೆ. ಯಾರು ಚಾಟ್ ಮಾಡಿದಾರೆ ಅಂತ ನಾವು ಅಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಈ ಒಂದು ಆ್ಯಪಿಂದ ನೀವು ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಸೇಫ್ಟಿಯಾಗಿ ಇಟ್ಕೋಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.